ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳು, ಇವತ್ತು ಕ್ಯಾಬೇಜಿಂದ ಒಂದು ಹೊಸ ರೀತಿಯಾದ ಸ್ನ್ಯಾಕ್ಸ್ ಐಟಮನ್ನು ಮಾಡ್ಕೊಳ್ಳೋಣ. ಇವತ್ತು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಕ್ಯಾಬೇಜ್ನ ಒಂದು 3 ಮುಷ್ಟಿ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನೀವು ಇದನ್ನ ಚೆನ್ನಾಗಿ 2 ಸಲ ತೊಳೆದ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಈ ಥರ ತೊಳೆದಿಟ್ಕೊಂಡು ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋ ತನಕ ಈ ಥರ ಹಿಂಡ್ಬಿಟ್ಟು ತೆಕ್ಕೋಬೇಕು ಬಂಧುಗಳೇ. ನಂತರ ಉಪ್ಪು ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಎಲ್ಲನೂ ಈ ಥರ ಬೆರೆಸ್ಕೋಬೇಕು. ನಂತರ ಒಂದು ಸೌಟಾಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಪಕೋಡ ಮಾಡ್ತಕ್ಕಂಥ ಹಿಟ್ಟು. ನಂತರ ಅದೇ ಸೌಟು ಅಳತೆಯಲ್ಲೇ 1 ಸೌಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಚಿಕ್ಕದು ಬಟ್ಲು ತೊಗೊಂಡ್ರೂ ಬಟ್ಲಲ್ಲಿ ಬೇಕಾದರೂ ಒಂದೇ ಸಮ ಪ್ರಮಾಣದಲ್ಲಿ 2 ಹಾಕ್ಕೋಬೋದು. ನಂತರ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಎಲ್ಲ ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಬೆರೆಯೋ ಥರ ಬೆರೆಸ್ಕೋಬೇಕು, ಕಿವುಚಿ. ಯಾಕಂದರೆ ನೀರಿನ ಅಂಶ ಇರುತ್ತೆ ಅದರಲ್ಲಿ. ಆದ್ದರಿಂದ ಕ್ಯಾಬೇಜಲ್ಲಿ, ಈರುಳ್ಳಿಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಅದರಿಂದ ಮೊದಲೇ ನೀರು ಹಾಕ್ಕೋಬಾರ್ದು. ನಂತರ ಸ್ವಲ್ಪನೇ ಈ ಥರ ಚಿಮ್ಕಿಸ್ಕೊತ ನೀರು ಹಿಟ್ಟನ್ನ ಕಲಸಿಟ್ಕೋಬೇಕು ಬಂಧುಗಳೇ ಈ ಥರ. ನಂತರ ಒಂದು ದೋಸೆ ಹೆಂಚು ಇಟ್ಕೊಂಡು 1 ಟೀ ಸ್ಪೂನ್ 2 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ಉರಿನ ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ, ನಂತರ ಈ ಥರ ಉಂಡೆಗಳು ಮಾಡಿಕೊಂಡು ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜಲ್ಲಿ ನೋಡಿಕೊಂಡು, ಪೂರ್ತಿ ದಪ್ಪನಾಗಿ ತಟ್ಕೋಬಾರ್ದು, ಇಲ್ಲ ತೀರಾ ತೆಳ್ಳನಾಗಿಯೂ ತಟ್ಕೋಬಾರ್ದು. ಈ ಅಳತೆಯಲ್ಲಿರಬೇಕು ನೋಡಿ, ನಾನು ತೋರಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ. ತುಂಬ ದಪ್ಪನಾಗಿ ತಟ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ತೀರಾ ತೆಳ್ಳಗಾದರೆ ಸೀದೋದಂಗೆ ಆಗ್ಬಿಟ್ಟು ಕಹಿ ಆಗುತ್ತೆ ಬಂಧುಗಳೇ. ಆದ್ದರಿಂದ ಈ ಥರ ಎಲ್ಲನೂ ಹೆಂಚು ಮೇಲೆ ಹಾಕ್ಕೋಬೇಕು. ಉರಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ, ಒಳಗಡೆನೂ ಎಲ್ಲ ಚೆನ್ನಾಗಿ ಬೆಂದು ಟೇಸ್ಟಿಯಾಗಿರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ. ಹಾಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ. ಈ ಚಳಿಯಲ್ಲಿ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಯಾಬೇಜು ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಇದನ್ನು ತಿನ್ನೋದ್ರಿಂದ. ಆದ್ದರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅಂದರೆ ಈ ಥರ ಕ್ಯಾಬೇಜಲ್ಲಿ ಏನಾದ್ರು ಒಂದಲ್ಲ ಒಂದು ಥರ ಖಾದ್ಯ ಮಾಡಿಕೊಡಿ. 2 ಬದಿಯಲ್ಲೂ ಈ ಥರ ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಆವಾಗ 2 ಕಡೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ತಿನ್ನಬೇಕಾದ್ರೂ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಬಂಧುಗಳು, ಈ ಥರ ಬೇಯಿಸ್ಕೋಬೇಕು. ಟೇಸ್ಟಿಯಾದಂತಹ ಕ್ಯಾಬೇಜ್ ಕಟ್ಲೆಟ್ ರೆಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.